ಪುಷ್ಪಗಳಾಗಿರ್ಬೋದು, ತಣ್ಣೀರು ತೋರಣಗಳ ಫಲಪುಷ್ಪಗಳ ಅಲಂಕಾರ ಆಗಿರ್ಬೋದು, ಇಡೀ ಊರೇ ದೀಪಾವಳಿ ಹಬ್ಬ ಅನ್ಕೋಬಹುದು. ಜಗಜಗಿಸುವ ವಿದ್ಯುತ್ ದೀಪಗಳ ಬಣ್ಣ ಬಣ್ಣದ ಹಬ್ಬದ ವಾತಾವರಣ ಇವತ್ತು ಮಾರ್ಪಟ್ಟಿದೆ ಸೊರಗಾನಹಳ್ಳಿಯಲ್ಲಿ. ಮತ್ತೊಮ್ಮೆ ಮಗದೊಮ್ಮೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಸೊರಗಾನಹಳ್ಳಿಯಲ್ಲಿರುವ ಎಲ್ಲೆಲ್ಲಿ ಮನೆಗಳಲ್ಲಿ ಇದ್ದೀರಾ, ಅಂಗಡಿ ಮುಂದೆ ಇದ್ದೀರಾ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಎಲ್ಲ ಪ್ರತಿಯೊಬ್ರು ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ರು ವಾಲ್ಮೀಕಿ ನಾಯಕ ಸಮುದಾಯದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಕುಳಿತು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಳ್ಬೇಕು ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಊರಿನ ಎಲ್ಲ ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗ್ಲವ್ರೆ. ಇವರೇ ಈಗ ನೋಡ್ತಾರೋ ಈ ಕಾರ್ಯಕ್ರಮ ಏನಪ್ಪ ಅಂದರೆ ಶ್ರೀ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯನ್ನು ಸೋಣಗಾನಹಳ್ಳಿ ಇದು ಬಂದು ಗೌರಿಬಿದನೂರು ತಾಲೂಕಲ್ಲಿರುತ್ತೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಇರುತ್ತೆ. ಇಲ್ಲಿ ಪುತ್ಥಳಿಯನ್ನು ಈ ಒಂದು ದಿನ ಇಲ್ಲಿ ಇವತ್ತು ತಾರೀಕು ಬಂದು 6 ಗುರುವಾರ ಇರುತ್ತೆ. ಇವತ್ತಿಲ್ಲಿ ಕಾರ್ಯಕ್ರಮನ ಅವರು ಹಮ್ಮಿಕೊಂಡಿದ್ದು ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಕಾರ್ಯಕ್ರಮನ ನಮ್ಮ ನಾಗರಾಜು ಗೌರಿಬಿದನೂರು ಇವರು ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ವಿದ್ಯಾರ್ಥಿ ಹಾಗೆ ಜೂನಿಯರ್ ವಿದ್ಯಾರ್ಥಿಗಳಿಗೆ ಗುರುಗಳು. 3 ಬ್ಯಾಚ್ ಕ್ಲಾಸ್ ತಗೊಳ್ತಾರೆ, ಆನ್ಲೈನ್ ಕ್ಲಾಸ್ 3 ಬ್ಯಾಚು. ಗೌರಿಬಿದನೂರು ನಾಗರಾಜು ಇವರು ಈ ವಿಡಿಯೋನ ನಮಗೆ ಅಲ್ಲಿ ವಿಡಿಯೋನ ಮಾಡಿ ನನಗೆ ಇವರು ಕಳಿಸ್ಕೊಟ್ಟಿದ್ದಾರೆ. ವರದಿಗಾರರಾಗಿದ್ದಾರೆ. ಈಗ ಅಲ್ಲಿನ ವರದಿಯನ್ನು ನಮಗೆ ಕೊಟ್ಟಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಕ್ಕಿರುತ್ತೆ. ಆಶೀರ್ವಾದ ಪಡೀರಿ, ಒಳ್ಳೆಯದಾಗಲಿ. ಇದರಿಂದ ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ. ಗುರುಗಳ ಆಶೀರ್ವಾದ ಯಾವಾಗಿರಬೇಕು. ಎಲ್ಲೇ ಪ್ರೋಗ್ರಾಮ್ ನಡೀಲಿ, ಅದು ಆಧ್ಯಾತ್ಮಿಕ ಪಾರಮಾರ್ಥಿಕ ಮಾರ್ಗದ ಪ್ರೋಗ್ರಾಮ್ ಆಗಿದ್ದರೆ, ಗುರು ದೈವ ಆಶೀರ್ವಾದ ನಮಗಿದ್ರೆ ನಮ್ಮ ಪಾಪಗಳು ನಾಶ ಆಗುತ್ತೆ, ದಾರಿದ್ರ್ಯ ನಾಶ ಆಗುತ್ತೆ, ರೋಗಗಳು ನಾಶ ಆಗುತ್ತೆ, ಕಷ್ಟಗಳು ನಾಶ ಆಗುತ್ತೆ, ಶತ್ರುಗಳ ಬಾಧೆ ಕಡಿಮೆ ಆಗುತ್ತೆ ಅಥವಾ ನಾಶ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಬೇಕಲ್ವಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.